ಹಲೋ ಫ್ರೆಂಡ್ಸ್, ಭಾನುವಾರದ ಬ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಭಾನುವಾರ ಅಂತೂ ಮಂಗಳೂರಲ್ಲಿ ಮಳೆ ಎಂತ ಹೇಳ್ತಾರೆ, ಪ್ರವೇಶ ಅಂತ ಹೇಳ್ಬೋದು. ಮುಂಗಾರು ಪ್ರವೇಶ ನಮಗೆ ಭಾನುವಾರವೇ ಆಯಿತು. ತುಂಬ ಖುಷಿ ಆಯಿತು. ತುಂಬ ಜೂನ್ ಎಂಡ್ ಆಗ್ತಾ ಬರುವಾಗ ಮಳೆ ಇರಲಿಲ್ಲ. ಸೊ ಫೈನಲಿ ಮಳೆ ಬಂತು, ಅದೊಂದು ಖುಷಿ ಆಯಿತು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪರೋಟ ಮತ್ತು ಪನ್ನೀರ್ ಗಶಿ ಮಾಡಿದ್ವಿ. ಪರೋಟ ಅಂದರೆ ಮನೇಲಿ ಮಾಡಿದಲ್ಲ, ಅಂಗಡಿದ್ದು ಇನ್ಸ್ಟೆಂಟ್ ಪರೋಟ. ಸೊ ಬೆಳಗ್ಗೆ ಬಿಸಿ ಬಿಸಿ ಪರೋಟದೊಟ್ಟಿಗೆ ಬಿಸಿ ಬಿಸಿ ಪನ್ನೀರ್ ಗ್ರೇವಿ, ಆ ಮಳೆ ಒಟ್ಟಿಗೆ ಆ ಬಿಸಿ ಬಿಸಿ ಕಾಂಬಿನೇಷನ್ ಅಂತೂ ಸೂಪರ್ಬ್ ಆಗಿತ್ತು. ಸೊ ಚಹಾ ಮತ್ತು ಪನ್ನೀರ್ ಗ್ರೇವಿ ಪರೋಟ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸಮಾಚಾರ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ತಂಗಿ ಮನೆಗೆ ಹೋಗ್ತಾ ಇದ್ದೇವೆ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೊರಟದ್ದು. ನಾವು ಬೇಗ ಅಂತ ಹೊರಟದ್ದು 9 ಗಂಟೆ ಆಯಿತು. ಸೊ ಇನ್ನು ನಾನು ನಿಮಗೆ ತಂಗಿ ಮನೆಯಲ್ಲಿ ಸಿಗ್ತೇನೆ. ಸೊ ಲೆಟ್ಸ್ ಗೋ, ಬೈ ಬೈ. ದೂರ ಹೋಗುದು ನಾವೀಗ ಪುತ್ತೂರಿಗ. ನೀನ್ಸ್ ಬರ್ತೀಯಾ? ಪುತ್ತೂರಿಗೆ ಯಾಕೆ? ಯಾರಿದ್ದಾರೆ ಪುತ್ತೂರಲ್ಲಿ? ಅದ್ವಿ ತಂಗಿ ಮನೆಗೆ ಹೋಗುವಾಗ ಫ್ರೂಟ್ಸ್ ಕೊಂಡೋಗುವಂಥ ಸೀದಾ ನಾವು ಹೋದದ್ದು KPNಗೆ. KPNನಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಮತ್ತು ಅಲ್ಲಿಂದ ಹೊರಟ್ವಿ. ನಾವು ಬಸ್ಸಲ್ಲಿ ಹೋದದ್ದು ಪುತ್ತೂರಿಗೆ. KSRTC ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಂದ ತಕ್ಷಣ ಬಸ್ ಸಹ ರೆಡಿ ಇತ್ತು. ಸೊ ಬಸ್ಸಲ್ಲಿ ಕೂತದ್ದು ನಾನು, ನನ್ನ ಅಮ್ಮ, ನನ್ನ 2 ಮಕ್ಕಳು. ನಮಗೆ ಡ್ರೈವರ್ದು ಬ್ಯಾಕ್ ಸೀಟೇ ಸಿಕ್ತಿತ್ತು. ಸೊ ಅಲ್ಲಿ ಕೂತ್ಕೊಂಡ್ರೆ ಮುಂದೆದು ವ್ಯೂ ಎಲ್ಲ ತುಂಬ ಚೆಂದ ಇರ್ತದೆ. ಯಾವಾಗಲೂ ಅಲ್ಲಿ ಸಿಗೋದಿಲ್ಲ, ಇವತ್ತೇನೋ ಸಿಕ್ಕಿದ್ದು ಆ ಸೀಟ್. ಹಾಗೆ ನಾವೆಲ್ಲ ಕೂತಿದ್ವಿ. ಮತ್ತು ಸಂಡೇ ರಶ್ ಅಂತ ಏನಿರಲಿಲ್ಲ, ಇತ್ತು ಬಸ್ಸಲ್ಲಿ. ಅಂದರೆ ಸೀಟ್ ಫುಲ್ ಆಗುವಷ್ಟು ಜನ ಇದ್ದರು. ಸೊ ನೋಡಿ, ನನ್ನ ಈ ಮಕ್ಕಳು ಅಲ್ಲಿ ಸಹ ಗಲಾಟೆ, ಎಲ್ಲಿ ಅಂತ ಇಲ್ಲ ಅವರಿಗೆ. ಮನೆ ಇಲ್ಲ, ರೋಡ್ ಇಲ್ಲ, ಎಲ್ಲಿ ನೋಡಿ ಸಹ ಗಲಾಟೆ ಮಾಡ್ತಾ ಇರ್ತಾರೆ. ಇಬ್ಬರು ಸಹ ಒಟ್ಟಿಗಿದ್ರೆ ಒಟ್ಟಿಗೆ ಇರ್ತಾರೆ. ಎಷ್ಟು ಒಳ್ಳೆ ಅಣ್ಣ ತಂಗಿ ಅಂತ ಹೇಳ್ಬೇಕು, ಅಷ್ಟು ಒಳ್ಳೆ ಕ್ಲೋಸಲ್ಲಿರ್ತಾರೆ. ಮತ್ತು ಗಲಾಟೆ ಶುರುವಾದರೆ ಇಬ್ಬರಿಗೆ ಸಹ ಉಂಟಲ್ಲ, ತುಂಬ ಫೈಟಿಂಗ್ ಅವ್ರದ್ದು ತುಂಬ ಜಾಸ್ತಿ ಇರ್ತದೆ. ಸೊ ಇವತ್ತು ನಾವು ತಂಗಿ ಮನೆಗೆ ಹೋಗುವ ರೀಸನ್ ಅಂದರೆ, ತಂಗಿದು ಚಿಕ್ಕ ಮಗನನ್ನು ನೋಡ್ಲಿಕ್ಕೆ ಹೋಗೋದು. ಅವನಿಗೆ 10 ತಿಂಗಳಾಯಿತು. ಸೊ ಅವನನ್ನು ನೋಡಲಿಕ್ಕೆ, ತಂಗಿಗಿಂತ ಜಾಸ್ತಿ ತಂಗಿದು ಮಗುವನ್ನು ನೋಡಲಿಕ್ಕೆ. ಅದು ಹಾಗೇನಲ್ಲ, ಅಂದರೆ ಅವರು ಲಾಸ್ಟ್ ಮೇಗೆ ಬಂದಿದ್ದರು. ಮತ್ತು ಡೈಲಿ ವಿಡಿಯೋ ಕಾಲಲ್ಲಿ ನೋಡ್ತೇವೆ ಅವನನ್ನು, ಆದರೆ ಸಹ ಅವನನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೋಗುವ ಅಂತ ಹೇಳಿ ನಾವೇ ಹೊರಟದ್ದು. ನಾವು ಸಹ ಪುತ್ತೂರಿಗೆ ಹೋಗೋದೇ ಲಾಸ್ಟ್ ಏಪ್ರಿಲ್ ಜಾತ್ರೆಗೆ ಹೋದದ್ದು, ಮತ್ತು ಈಗಲೇ ಹೋಗೋದು. ಸೊ ನನ್ನ ಮಗಳಿಗೆ ಬಸ್ಸಲ್ಲಿ ಹೋಗುವಾಗ ಹಸಿವಾಗೋದು, ಅದಕ್ಕೆ ಚೀಟೋಸ್ ತೆಗೆದುಕೊಟ್ಟಿದ್ದೆಲ್ಲ ಕೊಡಬಾರ್ದು, ಆದರೆ ಅವ್ರು ಕೇಳೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಅದನ್ನು ಕೊಟ್ಟೆ. ಆಗ ಸ್ವಲ್ಪ ಸರಿ ಇರ್ತಾಳೆ. ಇಲ್ಲದ್ರೆ ಬಸ್ಸಲ್ಲಿ ಪುತ್ತೂರು ಮುಟ್ಟೋ ತನಕ ನಮಗೆ ಇರಿಟೇಟ್ ಮಾಡ್ತಾ ಇರ್ತಾಳೆ. ಇದು ನಮ್ಮದು ನೇತ್ರಾವತಿದು ಈ ಬ್ರಿಡ್ಜ್. ನನಗೆ ತುಂಬ ಇಷ್ಟ ಈ ಬ್ರಿಡ್ಜಿದು ವ್ಯೂಸ್. ಅಂದರೆ ಸ್ವಲ್ಪ ಮಳೆ ಬಂದು ನೀರು ಸ್ವಲ್ಪ ತುಂಬಿದೆ ಸಹ. ಸೊ ನಾವೀಗ ಪುತ್ತೂರು ರೀಚ್ ಆದ್ವಿ. 1.5 ಗಂಟೆ ಬೇಕು ನಮಗೆ ಮಂಗಳೂರಿಂದ ಪುತ್ತೂರಿಗೆ ಹೋಗಲಿಕ್ಕೆ. ಮತ್ತು ನಾವು ಲೋಕಲ್ ಬಸ್ಸಲ್ಲಿ ಹೋಗೋದಕ್ಕಿಂತ ಮೈಸೂರಿದು ಬಸ್ಸಲ್ಲೆಲ್ಲ ಹೋದರೆ ನಿಮಗೆ ಫಾಸ್ಟ್ ಹೋಗ್ತದೆ, ಲಿಮಿಟೆಡ್ ಸ್ಟಾಪ್ ಇರ್ತದೆ. ಸೊ ಹಾಗಾಗಿ ನಾವು ಹೋದ್ವಿ. ಅಲ್ಲಿ ಹೋದ ತಕ್ಷಣ ನಾವು ತಂಗಿಗೆ ಕಾಲ್ ಮಾಡಿದರೆ ಅವಳ ಹಸ್ಬೆಂಡನ್ನು ಕಳಿಸ್ತಾರೆ. ನಾವು ಅವರಿಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿ ನಾವೇ ರಿಕ್ಷಾದಲ್ಲಿ ಹೋದ್ವಿ. ಆದರೆ ಅಲ್ಲಿ ಹೋಗಿ ನಮಗೇ ಸರ್ಪ್ರೈಸ್ ಆಯಿತು. ಯಾಕಂತ ಹೇಳಿದರೆ ಅವರು ಫಸ್ಟೇ ನನ್ನ ತಂಗಿದು ಮಗಳು ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಿ ಅಂತ ಹೇಳಿ. ಅವರು ನಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಆಲ್ರೆಡಿ ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದರು. ಆದರೆ ನಾವು ಸರ್ಪ್ರೈಸ್ ಕೊಡುವ ಅಂತ ಹೇಳಿ ಹೋಗಿ ಅದು ನಮಗೇ ಸರ್ಪ್ರೈಸ್ ಆಯಿತು. ಸೊ ನಾವು ಇಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೇವೆ. ರಿಕ್ಷಾ ಒಂದು ದೂರದಲ್ಲೆಲ್ಲ ಇಟ್ಟು ನನ್ನ ಮಗ ಹೇಳಿದ, ನಾವು ಅನ್ಶಿಗೆ, ನನ್ನ ತಂಗಿದ ಮಗುಗೆ ಸರ್ಪ್ರೈಸ್ ಕೊಡುವ ಅಂತ ಹೇಳಿ. ಮತ್ತು ಅವಳಿಗಾಗಿ ವೇಟಿಂಗ್, ಅವಳು ಬರಬೇಕಷ್ಟೆ. ಸೊ ಅಲ್ಲಿ ತಂಗಿ ಮನೆಯಲ್ಲಿ ಒಂದು ಬೆಕ್ಕು ತಂದಿದ್ದಾರೆ. ಸೊ ನನ್ನ ಮಗಳಿಗೆ ಬೆಕ್ಕು, ನಾಯಿ ಅಂದರೆ ತುಂಬ ಇಷ್ಟ. ಅದರೊಟ್ಟಿಗೆ ಆಟಾಡ್ತಾ ಇದ್ಲು ಅವಳು. ತಂಗಿದು ಮಗ ಆರ್ದನ್ ಅಂತ ಹೆಸರು ಅವನದು. ನಾನು ಅವನನ್ನು ಡುಗ್ಗು ಅಂತ ಕರಿತೇನೆ.
ಸೊ ಸಂಡೇ ಪಲ್ಸ್ ಪೋಲಿಯೋ ಇತ್ತಲ್ಲ, ಸೊ ಹಾಗಾಗಿ ಅವನಿಗೆ ಪಲ್ಸ್ ಪೋಲಿಯೋ ಹಾಕಲಿಕ್ಕೆ ನಾನೇ ಕರ್ಕೊಂಡು ಹೋದದ್ದು. ಅಂದರೆ ತಂಗಿ ಕುಕ್ಕಿಂಗಲ್ಲಿ ಬ್ಯುಸಿ ಇದ್ಲು, ಆಗ ಕರ್ಕೊಂಡು ಹೋಗಿ ಪೋಲಿಯೋ ಹಾಕಿಸಿ ಬಾ ಅಂತ ಹೇಳಿದ್ಲು, ಡ್ರಾಪ್ಸ್ ಹಾಕಿಸಿ ಬಾ ಅಂತ. ಸೊ ಹಾಗಾಗಿ ನಾನು ಮತ್ತು ನನ್ನ ತಂಗಿದು ಗಂಡ ಮತ್ತು ನನ್ನ ಇಬ್ಬರು ಮಕ್ಕಳು ಎಲ್ಲ ಒಟ್ಟಿಗೆ ಹೋದ್ವಿ ನಾವು. ನೋಡಿ ಈಗಿದ್ದಾನೆ, 10 ತಿಂಗಳಾಯ್ತು ಅವನಿಗೆ. ಸೊ ಅವನ ಹತ್ರ ಪೇರಳೆ ಹಣ್ಣು ತಿಂತಾ ಇದ್ದಾನೆ. ತಂಗಿ ನಮಗೆ ಬೆಳಗ್ಗೆ ಹೋದ ತಕ್ಷಣ ಕಾಫಿ ಮಾಡಿ ಕೊಟ್ಟಳು. ಇದು ನನ್ನ ತಂಗಿದು ಮಗಳು, ಇದು ನನ್ನ ಮಗಳು. ಹೇಗಿದ್ದೀರಾ? ಎಂತ ಕುಡಿಯೋದು ಅಂಶು? ಎಂತ ಕುಡಿಯೋದು? ಎಂತ ಕುಡಿಯೋದಾ? ಅಂಶಿಗೆ ಖುಷಿ ಆಯ್ತಾ ಅನ್ವಿ ಬಂದದ್ದು, ದೊಡ್ಡಮ್ಮ ಬಂದದ್ದೆಲ್ಲ? ಖುಷಿ ಆಯ್ತು. ಇವತ್ತು ಸ್ಕೂಲ್ ಇಲ್ವಾ? ಇವತ್ತು ಸಂಡೇ, ಈಗ ಸ್ಕೂಲ್ ಇಲ್ಲ. ಹೋಮ್ವರ್ಕ್ ಎಲ್ಲ ಆಯ್ತಾ? ಹೋಮ್ವರ್ಕ್ ಎಲ್ಲ ಆಯ್ತು, ಮೊನ್ನೆ ಮಾಡಿದ್ದು ನಾನು. ತಂಗಿ ನಾವು ಬರ್ತೇವೆ ಅಂತ ಹೇಳಿ ಸ್ಪೆಷಲ್ ಅಡುಗೆ ಎಲ್ಲ ಮಾಡಿದ್ಲು. ಸೊ ಸ್ಪೆಷಲ್ ಅಂತ ಹೇಳಿದರೆ ನಮ್ಮದು ಮಂಗಳೂರಲ್ಲಿ ಯಾವಾಗಲೂ ಸ್ಪೆಷಲ್ ಚಿಕನ್ನಲ್ಲೇ ಇರ್ತದೆ. ನೋಡಿ ನಮ್ಮದು ಮಳೆ ಬಂದು ವ್ಯೂ ಎಷ್ಟು ಚೆಂದ ಕಾಣ್ತಾ ಇತ್ತು. ಇದು ನನ್ನದು ತಂಗಿದು ಮನೆ ಅಲ್ಲ, ತಂಗಿದ್ದು ನೇಬರಿದು ಮನೆ. ಸೊ ತಂಗಿ ನಮಗೋಸ್ಕರ ಸ್ಪೆಷಲ್ ಆಗಿ ಕೊರೊಟ್ಟಿ, ಚಿಕನ್ ಗ್ರೇವಿ, ಚಿಕನ್ ಸುಕ್ಕ ಮತ್ತು ಚಿಕನ್ ಲೆಗ್ ಪೀಸ್ ಫ್ರೈ ಮಾಡಿದ್ಲು. ಅವಳಿಗೆ ಖುಷಿಯಲ್ಲ ನಾವು ಬರ್ತೇವೆ ಅಂತ ಹೇಳಿ. ಸೊ ನಮಗೆ ಸಹ ಭರ್ಜರಿ ಅಡುಗೆ ರೆಡಿ ಮಾಡಿ ಇಟ್ಲು. ನಾವು ಸಹ ಭರ್ಜರಿಯಾಗಿ ಬ್ಯಾಟಿಂಗ್ ಎಲ್ಲ ಮಾಡಿದ್ವಿ. ಆದಮೇಲೆ ಊಟ ಎಲ್ಲ ಮಾಡಿದ್ಮೇಲೆ ಮಾವಿನಕಾಯಿ ಸಹ ಕಟ್ ಮಾಡಿ ತಂದ್ಲು. ಸೊ ನಾವು ಮಾವಿನಕಾಯಿ ಸಹ ತಿಂದ್ವಿ. ಕೂತು ಸ್ವಲ್ಪ ಹೊತ್ತು ತಂಗಿ ಒಟ್ಟಿಗೆಲ್ಲ ಮಾತಾಡಿ ಅಷ್ಟೊತ್ತಾಗುವಾಗ ಸಂಜೆನೇ ಆಯಿತು. ಸೊ ಸಂಜೆ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಇಲ್ಲಿ ನಂದು ಅತ್ತೆ, ತಂಗಿದ ಅತ್ತೆ ಇದ್ದಾರಲ್ಲ, ನನಗೆ ಸತ್ತೆ ಅಲ್ಲ. ಸೊ ಅವರ ಮನೇಲಿ ಜಾಜಿ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದು ಜಾಜಿ ಕಟ್ತಾಯಿದ್ರು. ಮತ್ತು ನಮ್ಮದು ತಂಗಿದ ಮನೆ ಹತ್ರ ನೇಬರ್ ಅವರ ಮನೇಲಿ ತುಂಬ ಗಿಡ ಉಂಟು. ಅವರಿಗೆ ಪುತ್ತೂರಿಗೆ ಹೋದರೆ ಗಿಡ ತಗೊಳ್ಳೋದೇ ಅವ್ರು ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಸ್ವಲ್ಪ ಗಿಡ ಎಲ್ಲ ಇಟ್ಕೊಂಡು ನಮ್ಮನಿಗೆ ಗಾರ್ಡನಿಂಗ್ ಮಾಡೋದಂದರೆ ತುಂಬ ಇಷ್ಟ. ಇಲ್ಲಿ ನಾವು ಹೊರಡ್ತಾ ಇದ್ದೇವೆ. ನಾವು ಅಲ್ಲಿಂದ ಹೊರಡುವಾಗ ಒಂದು 5 ಗಂಟೆ ಜಾಸ್ತಿ ಆಗಿದೆ. ನಾವು ಬೇಗ ಹೊರಡಬೇಕಂತ ಇದ್ವಿ, ಆದರೆ ಅಷ್ಟೊತ್ತಿಗೆ ನನ್ನ ಮಗ ಮಲಗಿದ್ದ. ಅವನು ಹೇಳದೆ ಅವನನ್ನು ಇನ್ನೊಮ್ಮೆ ಮುಟ್ಟಿ ಅವನನ್ನು ಎತ್ತಿ ಆಡಿಸದೆ ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಅವನಿಗಾಗಿ ವೇಟಿಂಗ್ ಮಾಡ್ತಾ ಇದ್ವಿ. ಆದಮೇಲೆ ಎದ್ದು ಇಲ್ಲಿ ನನ್ನ ತಂಗಿ ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಬರ್ತಾ ಇದ್ದಾಳೆ. ತಂಗಿದು ಗಂಡ, ಮಗಳು, ಮಗ ಇಷ್ಟು ಜನ ನಮ್ಮನ್ನು ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಲಿಕ್ಕೆ ಬಂದರು. ಇಲ್ಲಿ ನನ್ನ ಮಕ್ಕಳು, ತಂಗಿದು ಮಗಳು ಒಟ್ಟಿಗೆ ಸೇರಿ ಆಟಾಡ್ತಾ ಇದ್ದಾರೆ. ಸೊ ಇದು ಲಾಸ್ಟ್ ನಾವು ಹೊರಡುವಾಗ ಇವರದು ಕಾರಲ್ಲಿ ಕುತ್ಕೊಂಡು ಆಟಾಡ್ತಾ ಅವ್ರದ್ದೊಂದು ಸ್ವೀಟ್ ಬಾಂಡಿಂಗ್. ಇನ್ನು ದೊಡ್ಡಾದ್ಮೇಲೆ ಇದೆಲ್ಲ ಅವರಿಗೆ ಸ್ವೀಟ್ ಮೆಮೊರೀಸ್ ಆಗಿ ಇರ್ತದೆ. ಸೊ ಅವ್ರು ದೊಡ್ಡಾದ್ಮೇಲೆ ನೋಡ್ಬೋದು ನಾವು ಹೇಗೆಲ್ಲ ಇದ್ವಿ, ಚಿಕ್ಕದ್ರಲ್ಲಿ ಏನೆಲ್ಲ ಮಾಡ್ತಾ ಇದ್ವಿ ಅಂತ ಹೇಳಿ. ಸೊ ಇದು ಮೆಮೊರಿಗೆ ಸಾಕ್ತದೆ. ಸೊ ಇಷ್ಟೇ ನನ್ನ ತಂಗಿ ಮನೆಗೆ ಹೋದ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಮೇಲೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ನಿಮ್ಮ ಮನೆಯ ಮಗಳ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಒಟ್ಟಿಗೆ ಸಿಗ್ತೇನೆ. ಬಾಯ್ ಬಾಯ್, ಲವ್ ಯು ಆಲ್.